ಮುಂಬೈನಲ್ಲಿ ಬೆಚ್ಚಿ ಬೀಳಿಸುವಂತಹ ಕೃತ್ಯವೊಂದು ನಡೆದು ಹೋಗಿದೆ. ಅದು ತೃತೀಯ ಲಿಂಗಿಯ ವೇಷವನ್ನ ಧರಿಸಿ ಯಾವ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋದರ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಮುಂಬೈನಲ್ಲಿ ತೃತೀಯ ಲಿಂಗಿ ವೇಷದಲ್ಲಿ ಮನೆಗೆ ಬಂದಂತಹ ಕಿಡಿಗೇಡಿ ಯಾವ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದಾನೆ ಅಂತ ಹೇಳಿ ಪೂಜೆ ಮಾಡುವಂತಹ ನೆಪದಲ್ಲಿ ಬಂದು ಅತ್ಯಾಚಾರವನ್ನು ಎಸಗಿ ಹೋಗಿದ್ದಾನೆ. ಮದುವೆಯಾಗಿ 5 ವರ್ಷವಾದರೂ ಮಹಿಳೆಗೆ ಮಕ್ಕಳು ಇರಲಿಲ್ಲ. ಪೂಜೆ ಮಾಡಿದರೆ ಮಕ್ಕಳಾಗತ್ತೆ ಅಂತ ಹೇಳಿ ವ್ಯಕ್ತಿ ಬಂದಿದ್ದಾನೆ. ಮಹಿಳೆ ಮೇಲೆ ಅತ್ಯಾಚಾರ ಮಾಡಿ ಹಣವನ್ನು ದೋಚಿ ಪರಾರಿಯಾಗಿದ್ದಾನೆ. ಅನಿಲ್ ಶೇಷರಾವ್ ಶಿಂಧೆ ಎಂಬಾತನ ಬಂಧನ ಕೂಡ ಆಗಿದೆ. ನೋಡಿ, ಮಹಿಳೆಯರು ಮಕ್ಕಳಾಗಿಲ್ಲ ಅಂತ ಹೇಳಿ ಸಾಕಷ್ಟು ದೇವರುಗಳನ್ನು ಪೂಜೆ ಮಾಡ್ತಾರೆ, ಸಾಕಷ್ಟು ವೈದ್ಯರ ಬಳಿ ಹೋಗಿ ಸಲಹೆಯನ್ನು ಕೂಡ ಪಡೆದುಕೊಳ್ತಾರೆ. ವಿಧ ವಿಧವಾದಂತಹ ಪೂಜೆ ಪುನಸ್ಕಾರಗಳೆಲ್ಲವನ್ನೂ ಕೂಡ ಮಾಡ್ತಾರೆ. ಬಟ್ ಆದರೆ ನೋಡಿ ಹೇಗೆ ನಂಬಿ ಮೋಸ ಹೋಗ್ತಾರೆ ಅಂತ ಹೇಳಿ. ತೃತೀಯ ಲಿಂಗಿಯ ವೇಷದಲ್ಲಿ ಬಂದಂತಹ ಒಬ್ಬ ವ್ಯಕ್ತಿಯನ್ನು ನಂಬಿ ಆತನನ್ನು ಒಳಗೆ ಬಿಟ್ಕೊಂಡ್ರೆ ಆತ ಅತ್ಯಾಚಾರವನ್ನು ಮಾಡಿ ಹೋಗಿದ್ದಾನೆ. ಮಕ್ಕಳಾಗಿಲ್ವಾ, ಮಕ್ಕಳಾಗತ್ತೆ, ವಿಶೇಷವಾದಂತಹ ಪೂಜೆಯನ್ನು ಮಾಡಿಸಿ ಅಂತ ಹೇಳಿ ನಂಬಿಸಿದ್ದಾನೆ ಮೊದಲಿಗೆ. ಆ ನಂತರ ಆಕೆಯೂ ಕೂಡ ನಂಬಿ ಮನೆ ಒಳಗಡೆ ಬಿಟ್ಕೊಂಡು ಇದೀಗ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ. ಈಗಾಗಲೇ ಆತನ ಬಂಧನ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ನೋಡಿ, ಯಾರನ್ನೇ ಅನ್ಯ ವ್ಯಕ್ತಿಗಳನ್ನು ನಾವು ನಂಬಬೇಕು ಅಂತಂದರೆ 100 ಬಾರಿ ಯೋಚನೆಯನ್ನು ಮಾಡಬೇಕಾಗತ್ತೆ. ನೋಡಿ, ನಮ್ಮ ಸಂಬಂಧಿಕರೇ ಹೆಣ್ಣು ಮಕ್ಕಳನ್ನು ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತಾರೆ, ಅತ್ಯಾಚಾರ ಎಸಗ್ತಾರೆ ಅನ್ನೋದನ್ನು ನಾವು ಸಾಕಷ್ಟು ಸುದ್ದಿಗಳನ್ನು ಬಿತ್ತರ ಮಾಡಿದ್ದೀವಿ. ಈಗ ಅನ್ಯ ವ್ಯಕ್ತಿಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ನಾವು ಒಳಗಡೆ ಬಿಟ್ಕೊಳ್ಬೇಕಾ ಬೇಡವಾ, ಏನಿದ್ರೂ ಅವರನ್ನು ಮನೆಯಿಂದ ಹೊರಗಡೆನೇ ಇಟ್ಟು 10 ರೂಪಾಯಿನೋ 20 ರೂಪಾಯಿನೋ ಕೊಟ್ಟು ಹೊರಗಡೆ ತಳ್ತಾ ಇರಬೇಕು. ಇಂಥವ್ರನ್ನೆಲ್ಲ ನಾವು ಅತಿರೇಕವಾಗಿ ಯೋಚನೆ ಮಾಡಿದಂತಹ ಸಂದರ್ಭದಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡಿಬಿಟ್ರೆ ಮಕ್ಕಳಾಗ್ಬಿಡ್ತದೆ ಅನ್ನುವಂತಹ ಮೂರ್ಖ ನಂಬಿಕೆಯನ್ನು ನಾವು ಇಟ್ಕೊಳ್ಬಾರ್ದು. ನಾವು ವೈದ್ಯರ ಬಳಿ ಸಲಹೆಯನ್ನು ಪಡೆದುಕೊಳ್ಬೇಕು. ಯಾಕೆ ಮಕ್ಕಳಾಗ್ತಾ ಇಲ್ಲ? ಈಗ ನೋಡಿ, ಮಕ್ಕಳಾಗಿಲ್ಲ ಅಂತಂದರೆ ಸಾಕಷ್ಟು ಟ್ರೀಟ್ಮೆಂಟ್ಗಳಿದೆ. ಆ ಟ್ರೀಟ್ಮೆಂಟನ್ನು ಪಡೆದುಕೊಳ್ಬಹುದು. ಈ ರೀತಿಯಾಗಿ ಯಾವುದೋ ಒಬ್ಬ ವ್ಯಕ್ತಿ ಬಂದು ಅಥವಾ ತೃತೀಯ ಲಿಂಗಿಯೇ ಆಗಿರಬಹುದು ಅಂಥವರನ್ನು ನಾವು ನಂಬಿ ಅವರನ್ನು ಮನೆ ಒಳಗಡೆ ಬಿಟ್ಕೊಂಡು ತಕ್ಷಣ ಎಲ್ಲವೂ ಕೂಡ ಸರಿ ಹೋಗಿಬಿಡತ್ತೆ ಅನ್ನುವಂತಹ ಮೂರ್ಖತನದಿಂದ ನಾವು ಹೊರಗಡೆ ಬರಬೇಕು. ಈ ರೀತಿಯಾಗಿ ನೋಡಿ ಯಾವ ರೀತಿಯಾಗಿ ಆಗಿದೆ. ಸೊ ಹಾಗಾಗಿ ಯಾರನ್ನೇ ನಾವು ನಂಬುವ ಮುನ್ನ 100 ಬಾರಿ ಯೋಚನೆ ಮಾಡಿದರೆ ಒಳಿತು. ಅಥವಾ ಮನೆಯಲ್ಲಿ ಯಾರಾದರೂ ದೊಡ್ಡವರು ಹಿರಿಯರು ಇದ್ದಂತಹ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನೋಡಿ, ಇದೀಗ ಅತ್ಯಾಚಾರ ಆಗಿದೆ, ಕಂಪ್ಲೇಂಟ್ ಆಗಿದೆ, ಆತನನ್ನು ಬಂಧನ ಕೂಡ ಮಾಡಲಾಗಿದೆ.